ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ಬ್ಲೌಸ್ ಕಟ್ಟಿಂಗ್ ಬಂದು ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸರಿ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಬಟ್ಟೆನ ಐರನ್ ಹಾಕೊಂಡಿದ್ದೀನಿ. ಲೈನಿಂಗು ಮತ್ತೆ ನಾನು ಕೊಟ್ಟಿರುವಂಥ ಅಳತೆ ಬ್ಲೌಸು ಎರಡನ್ನು ಐರನ್ ಹಾಕೊಂಡಿದ್ದೀನಿ. ಐರನ್ ಹಾಕೊಂಡು ಬಟ್ಟೆ ಬ್ಲೌಸನ್ನು ಲೈನಿಂಗ್ ಮೇಲೆ ಇಟ್ಟು ನೋಡಿ ನಮಗೆ ಎಷ್ಟು ಬೇಕಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನಾನು ಲೈನಿಂಗನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕಟ್ಟಿಂಗ್ ಮಾಡಿಕೊಂಡು ಈಗ ಆ ಲೈನಿಂಗನ್ನು ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡೋದಕ್ಕೆ ಮುಂಚೆ ಈ ಬ್ಲೌಸನ್ನ ನಾನು ಉದ್ದ ಎಷ್ಟಿದೆ ಅಂತ ನೋಡ್ತೀನಿ. ಉದ್ದನ ಮಾರ್ಕ್ ಹಾಕ್ಕೊಂಡು ಆ ಉದ್ದ ಎಷ್ಟಿದೆ ಅಷ್ಟಕ್ಕೆ ನಾನು ಕರೆಕ್ಟಾಗಿ ನಾನು ಆ ಲೈನಿಂಗನ್ನು ಫೋಲ್ಡಿಂಗ್ ತಗೊಳ್ತೀನಿ. ಫೋಲ್ಡಿಂಗ್ ತಗೊಂಡು ಇವಾಗ ನಾನು ಆ ಫೋಲ್ಡಿಂಗ್ ನಮಗೆ ಎಷ್ಟು ಅಳತೆ ಬ್ಲೌಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ, ನಾನು ಎಕ್ಸ್ಟ್ರಾ ಯಾವುದನ್ನು ಬಿಡ್ತಾ ಇಲ್ಲ. ಹಾಗಾಗಿ ನಾನು ಅಷ್ಟೇ ತಗೊಳ್ತಾ ಇದ್ದೀನಿ. ನಾನು ತಗೊಂಡು ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಈಗ ಮುಂಭಾಗ ಹಿಂಭಾಗ ನಾವು ಯಾವ ಥರ ಡಿವೈಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಹಿಂಭಾಗ 2 ಇಂಚು ಎಕ್ಸ್ಟ್ರಾ ಬಿಟ್ಟು ಮುಂಭಾಗಕ್ಕೆ 2 ಇಂಚ್ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ನಮ್ದು ಯಾವಾಗಲೂ ಫೋಲ್ಡಿಂಗ್ ಭಾಗ ಏನಿರುತ್ತೆ ಇನ್ನು ಅದು ನಮ್ಮ ಕಡೆಗೆ ಬರಬೇಕು. ಓಪನ್ ಭಾಗ ಏನಿರುತ್ತೆ ಅದು ನಮ್ಗೆ ಆಪೋಸಿಟ್ ಹೋಗಿರಬೇಕು. ನೋಡಿ ಕೆಳಗಡೆ ನಾನು 2 ಇಂಚ್ ಬಿಟ್ಟಿದ್ದೀನಿ. ಇವಾಗ 15 ಇಂಚ್ ಇದೆ. ಮೇಲ್ಗಡೆಯಿಂದ ಕೆಳಗಡೆವರೆಗೂ 15 ಇಂಚು ಉದ್ದ ಇದೆ. ಅವರು ಬ್ಲೌಸ್ ಅಳತೆ ಬಂದು ನಮಗೆ 14 ಇಂಚ್ ಇರೋದು. 1 ಇಂಚು ಎಕ್ಸ್ಟ್ರಾ ಇದೆ. ಯಾಕೆಂದ್ರೆ ಮೇಲ್ಗಡೆ ಒಂದು ಸ್ಟಿಚಿಂಗ್ ಹೋಗುತ್ತೆ 1/2 ಇಂಚು, ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಆ ಮಾರ್ಜಿನ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಆಗಿದೆ. ಈಗ ನಾನು ಅಳತೆ ಬ್ಲೌಸನ್ನು ನಾನು ಸುತ್ತಳತೆಗೆ, ಸೊಂಟದ ಸುತ್ತಳತೆಗೆ ತಗೊಳ್ತಾ ಇದ್ದೀನಿ. ಈ 4 ಭಾಗ ಮಾಡಿಕೊಂಡು ಮಡಚಿ ನೋಡಿ, ಈ ಉಕ್ಕುಪಟ್ಟಿವರೆಗೂ ನೋಡಿ, ಅಲ್ಲಿ ಉಕ್ಕುಪಟ್ಟಿವರೆಗೂ ನಾನು ಕರೆಕ್ಟಾಗಿ ಅಳತೆ ತಗೊಳ್ತೀನಿ. ಇದು ಸೊಂಟದ ಸುತ್ತಳತೆ. ಮತ್ತೆ ನಾವು ಟಕ್ಕಿಗೋಸ್ಕರ 1 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಡ್ತೀನಿ ನಾನು. ಸೊಂಟದಲ್ಲಿ ಹಿಂದ್ಗಡೆ ನಾವು 2 ಟಕ್ ಹಿಡಿತೀವಿ. ಆ ಟಕ್ಕಿಗೆ ಆ 1 ಇಂಚನ್ನ ಬಿಡ್ತೀನಿ. ಆ 1 ಇಂಚನ್ನ ಬಿಟ್ಟು ಇವಾಗ ನೋಡಿ ನಾನು ಕೆಳಗಡೆ ನಾನು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀನ ಆ ಮಾರ್ಜಿನಿಂದ ಮೇಲ್ಗಡೆವರೆಗೂ ನಮಗೆ ಕಂಕುಳು ಸ್ಟಿಚಿಂಗ್ ಆಗಿರುತ್ತಲ್ಲ ಆ ಸ್ಟಿಚಿಂಗಿಗೆ ನಾವು ಮಾರ್ಕ್ ತಗೊಳ್ತಾ ಇದ್ದೀನಿ. ಇದು ಆರ್ಮೋಲ್ ಎಷ್ಟಿದೆ ಅಂತ ಹೇಳಿ ಆರ್ಮೋಲ್ ಅಲ್ಲಿವರೆಗೂ ನಾನು ಕರೆಕ್ಟಾಗಿ ಮಾರ್ಕಿಂಗ್ ಹಾಕೊಂಡಿದ್ದೀನಿ. ಈಗ ಬ್ಲೌಸನ್ನು ನಾನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ, ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಅಳತೆ ಲೈನಿಂಗ್ ಮೇಲೆ ನಾನು ಬಟ್ಟೆಯನ್ನು ಇಟ್ಟು ಬ್ಲೌಸನ್ನು ಇಟ್ಟು ಇವಾಗ ನಾನು ಮಾರ್ಕಿಂಗ್ ಹಾಕೊಳ್ತೀನಿ. ನೋಡಿ, ಸುತ್ತಳತೆ ಎಷ್ಟು ಸುತ್ತಳತೆ ಬರುತ್ತೆ, ನೆಕ್ಕು ಎಲ್ಲವುದನ್ನು ಕರೆಕ್ಟಾಗಿ ನಾನು ಮಾರ್ಜಿನ್ ಹಾಕೊಳ್ತೀನಿ. ನೋಡಿ, ನೆಕ್ ನೋಡಿ, ಮೇಲ್ಗಡೆ ನಾನು 1/2 ಇಂಚ್ ಅದು ಮಾರ್ಕ್ ಮಾಡಿದ್ದು. ನಾನು ಮೇಲ್ಗಡೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೆ, ಕೆಳಗಡೆ 1/2 ಇಂಚ್ ಬಿಟ್ಟಿದ್ದು, ಕೆಳಗಡೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದು. ನೋಡಿ, ಈಗ ನಾನು ಮುಂಭಾಗ ಮತ್ತು ಹಿಂಭಾಗ ಎರಡನ್ನು ಕೂಡ ಒಂದೇ ಸರಿ ಮಾರ್ಕಿಂಗ್ ತಗೊಳ್ತೀನಿ. ನೆಕ್ಕು, ಕುತ್ತಿಗೆ ಭಾಗನ ಮುಂಭಾಗ ಮತ್ತೆ ಹಿಂಭಾಗ ಎರಡು ತಗೊಳ್ತೀನಿ. ಮತ್ತೆ ನೆಕ್ ಹತ್ರ ಕೂಡ ಹಾಗೆ ಎಷ್ಟು ಡೀಪ್ ಇದೆ ಅಷ್ಟೇ ನಾನು ಮಾರ್ಕಿಂಗ್ ಹಾಕೊಳ್ತಾ ಇದ್ದೀನಿ. ನೋಡಿ, ಮಾರ್ಕಿಂಗ್ ಹಾಕೊಳ್ತೀನಿ. ಏನು ಚೇಂಜಸ್ ಆಗಲ್ಲ ಇದರಲ್ಲಿ. ಯಾಕೆಂದ್ರೆ ಅಳತೆ ಬ್ಲೌಸ್ ಅವ್ರು ಹೇಗೆ ಕೊಟ್ಟಿರ್ತಾರೋ ಹಾಗೆ ಬ್ಲೌಸ್ ಬರುತ್ತೆ. ಈ ರೀತಿ ನಾವು ಅಳತೆ ತಗೊಂಡ್ರೆ ನಮ್ಗೆ ಏನು ಡಿಫ್ರೆನ್ಸ್ ಆಗಲ್ಲ. ನಾವು ಅಳತೆ ಬ್ಲೌಸನ್ನು ಲೈನಿಂಗ್ ಮೇಲೆ ಇಟ್ಟು ಕರೆಕ್ಟಾಗಿ ಅಳತೆ ತಗೊಂಡು ಸ್ಟಿಚಿಂಗ್ ಮಾಡ್ತಾ ಇರೋದು. ನೋಡಿ, ಇವಾಗ ನಾನು ಈ ಶೋಲ್ಡರ್ ಇದೆಯಲ್ಲ ಆ ಶೋಲ್ಡರ್ನು ಅಳತೆ ತಗೊಂಡು ಈ ಕಡೆ ಒಂದು ಮಾರ್ಕ್ ಹಾಕಿದ್ದೀನಿ. ಆ ಮಾರ್ಕ್ ಏನಕ್ಕೆ ಅಂದ್ರೆ ಆ ಮಾರ್ಕಿಗೆ ಕಟ್ಟಿಂಗ್ ಮಾಡಿದ್ರೆ ನಮ್ಮ ಮೊದಲು ಇನ್ನೊಂದು ಮಾರ್ಕ್ ಇದೆಯಲ್ಲ ಅದಕ್ಕೆ ನಾನು ಕರೆಕ್ಟಾಗಿ ಸ್ಟಿಚಿಂಗ್ ಹೋಗುತ್ತೆ. ಅಲ್ಲಿಂದ ನಾನು ಏನು ಕೆಳಗಡೆಯಿಂದ ಮೇಲ್ಗಡೆಗೆ ಆರ್ಮೋಲ್ ಅಳತೆ ತಗೊಂಡಿದ್ನಲ್ವಾ, ಸೊಂಟದ ಹತ್ರ ಇಂದ ಹಿಡಿದು ನೋಡಿ ಅಲ್ಲಿವರೆಗೂ ಕರೆಕ್ಟಾಗಿ ನಾನು ಮಾರ್ಕಿಂಗ್ ಹಾಕೊಂಡು ಆರ್ಮೋಲ್ಗೆ ಕಂಕ್ಳಿಗೆ ನಾನು ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ಲೈನ್ ಹಾಕೊಂಡು ಈಗ ನೋಡಿ ಕರೆಕ್ಟಾಗಿ ಲೈನ್ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಮಾಡುವಂಥ ವಿಡಿಯೋ ಪ್ರತಿಯೊಂದು ನಿಮಗೆ ಫಸ್ಟ್ ಬರುತ್ತೆ. ಈಗ ಕಂಕ್ಳ ಹತ್ರ ನಾನು ಆರ್ಮೋಲ್ ಹತ್ರ 1.5 ಇಂಚ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಹಾಗೆ ನನಗೇನು ಉದ್ದ ತಗೊಂಡಿದ್ನಲ್ವಾ ಅದರಿಂದ ಸೆಂಟ್ರಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಂಡು ಅಲ್ಲಿಂದ ರೌಂಡ್ ಶೇಪ್ ತಗೊಳ್ತಾ ಇದ್ದೀನಿ. ನೋಡಿ, ರೌಂಡ್ ಶೇಪ್ ತಗೊಂಡು ನಾನು ಆರ್ಮೋಲು ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಎಷ್ಟಿದೆ ಅಂತೇಳಿ ಮೊದಲು ಚೆಕ್ ಮಾಡ್ಕೊಳ್ತೀನಿ. ಆ ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ಚೆಕ್ ಮಾಡ್ಕೋಬೇಕು. ನೋಡಿ, ಅವ್ರದ್ದು 7.5 ಇಂಚ್ ಇತ್ತು, ಕರೆಕ್ಟಾಗಿ 7.5 ಇಂಚ್ ಬಂದಿದೆ. ಆರ್ಮೋಲ್ ಚೆಕ್ ಮಾಡದೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಆರ್ಮೋಲ್ ಹತ್ರ ಟೈಟ್ ಬಂದ್ಬಿಡುತ್ತೆ. ಟೈಟ್ ಬಂತಂದ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದರಿಂದನೂ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಕಂಕುಳು ಟೈಟ್ ಬರುತ್ತಲ್ವಾ, ಹಾಗಾಗಿ. ನೋಡಿ, ನೆಕ್ಕು ಫ್ರಂಟ್ ನೆಕ್ಕು ನಾನು ಅಳತೆ ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ತಗೊಂಡಿದ್ದೀನಿ. ಅವ್ರು ಏನು ಡೀಪ್ ಹೇಳಿದ್ದಾರೆ ನಮಗೆ, ಅವ್ರು ಏನು ನಮಗೆ
ನಮಗೆ ಅಳತೆ ಕರೆಕ್ಟಾಗಿ ಬೇಕಂತ ಹೇಳಿರ್ತಾರೆ, ಅದೇ ಅಳತೆ ಕರೆಕ್ಟಾಗಿ ಬೇಕಂತ ಹೇಳಿದರೆ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಇದು ಏನಂದರೆ ನಮಗೆ ಹೊಸದಾಗಿ ಕಲಿಯೋರಿಗೆ ತುಂಬಾ ಯೂಸ್ ಆಗುತ್ತೆ. ತುಂಬ ಈಸಿ ಮೆಥಡ್. ಯಾಕೆಂದರೆ ಮುಂಭಾಗ ಹಿಂಭಾಗ ಎರಡನ್ನೂ ನಾವು ಒಂದೇ ಸರಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ಬ್ಲೌಸು ಜಲ್ದಿ ಕಟಿಂಗ್ ಕೂಡ ಆಗುತ್ತೆ. ಹಾಗೆ ಮತ್ತೆ ಅಳತೆ ಬ್ಲೌಸನ್ನು ನಾವಿಟ್ಟು ಕಟಿಂಗ್ ಮಾಡೋದ್ರಿಂದ ಅವ್ರ ಅಳತೆ ಬ್ಲೌಸ್ ಹೇಗಿದೆ ಹಾಗೆ ಪರ್ಫೆಕ್ಟ್ ಆಗಿ ನಮಗೆ ಕಟಿಂಗ್ ಬರುತ್ತೆ. ಹಾಗಾಗಿ ಇದು ಹೊಸದಾಗಿ ಕಲಿಯೋರಿಗೆ ತುಂಬಾನೇ ಈಸಿ ಮೆಥಡ್ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಮೊದಲೆಲ್ಲ ನಾವು ಇದೇ ತರಾನೇ ಕಲ್ತಿರೋದು. ಇವಾಗ ಬಂದು ನಾವು ಸ್ವಲ್ಪ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಕಟ್ಟಿಂಗ್ಗಳು ಚೇಂಜ್ ಆಗಿರುತ್ತೆ. ಆದ್ರೆ ಇದು ಮೊದಲು ನಾವು ಮಾಡ್ತಾ ಇರೋದು ಕಟ್ಟಿಂಗ್ ಇದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಾರ್ಕ್ ಮಾಡಿದ್ನಲ್ಲ, ಅದು ಫ್ರಂಟ್ ಏನಿದೆ ಮುಂಭಾಗ ಅದನ್ನ ಬಿಟ್ಟು ಹಿಂಭಾಗದಲ್ಲಿ ಕರೆಕ್ಟಾಗಿ ನಾವು ಸ್ವಲ್ಪ ಅಳತೆ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಅಂದ್ರೆ 1 ಇಂಚು ಒಳಗಡೆ ಕಟಿಂಗ್ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಸೊಂಟಕ್ಕೆ ಅಳತೆಗೆ ಎಷ್ಟು ಬೇಕಷ್ಟು. ಫ್ರಂಟ್ ಅಲ್ಲಿ ಅಂತ ಹೇಳಿದ್ರೆ ನಾವು ಟಕ್ ಹಿಡಿತೀವಲ್ಲ, ಟಕ್ ಹಿಡಿಯೋದ್ರಿಂದ ನಮಗೆ ಕರೆಕ್ಟಾಗಿ ನಾವು ಎಕ್ಸ್ಟ್ರಾ ಮಾಡಕ್ಕಾಗಲ್ಲ. ಇವಾಗ ನಾನು ಇದು ಕ್ರಾಸ್ ಬೆಲ್ಟ್ಗೆ ಅಳತೆ ತಗೊಳ್ತಾ ಇದ್ದೀನಿ ನೋಡಿ. ಫ್ರಂಟ್ ನೆಕ್ ಇಂದ ಏನಿದೆ ಅಲ್ಲಿಂದ ಕೆಳಗಡೆಗೆ ನಾನು 4.5 ಇಂಚ್ ತಗೊಂಡಿದ್ದೀನಿ. 4.5 ಇಂಚಿಂದ ತಗೊಂಡು ಕ್ರಾಸ್ ಆಗಿ ಲೈನ್ ಹಾಕೊಂಡಿದ್ದೀನಿ. ಕ್ರಾಸ್ ಆಗಿ ಲೈನ್ ಹಾಕೊಂಡು ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಈ ಕ್ರಾಸ್ ಬೆಲ್ಟ್ ನಮಗೆ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ಕೆಳಗಡೆ ನಮಗೆ ಕಪ್ಸ್ ಹತ್ರ ಕೆಳಗಡೆ ನೀಟಾಗಿ ಕೂರುತ್ತೆ ನಮಗೆ. ಹಾಗಾಗಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಈಗ ನೋಡಿ ಫ್ರೆಂಡ್ಸ್, ಇದು ನಾನು ಫ್ರಂಟ್ ಮುಂಭಾಗ ಕಟಿಂಗ್ ಮಾಡ್ತಾ ಇರೋದ್ರಿಂದ ಇವಾಗ ನಾನು ಮುಂಭಾಗದಲ್ಲಿ ಶೇಪ್ ಬೇಕು ನಮಗೆ. ಆ ಶೇಪ್ಗೆ ನಾನು ಹಿಂಭಾಗದ ಆರ್ಮೋಲ್ಗಿಂತ 1/2 ಇಂಚು ಒಳಗಡೆಗೆ ಮಾರ್ಕಿಂಗ್ ತಗೊಳ್ತೇನೆ. ಮಾರ್ಕಿಂಗ್ ತಗೊಂಡು ಶೇಪ್ ಹಾಕಿ ಇವಾಗ ಅದನ್ನ ಕಟಿಂಗ್ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಮುಂಭಾಗ ಶೇಪ್ ಬರಬೇಕು. ಶೇಪ್ ಬಂದ್ರೇನೆ ನಮ್ಗೆ ಕರೆಕ್ಟಾಗಿ ಕೂರುತ್ತೆ ನಮ್ಗೆ. ಯಾಕೆಂದ್ರೆ ಬೆನ್ನು ಅಗಲ ಬರುತ್ತೆ, ಈ ಮುಂಭಾಗದಲ್ಲಿ ನಮ್ಗೆ ಅಷ್ಟು ಅಗಲ ಬರಲ್ಲ. ಹಾಗಾಗಿ ಇವಾಗ ನಾನು ಇದು ಮಾರ್ಕ್ ಹಾಕ್ತಾ ಇರೋದು ಈ ಟಕ್ಗಳಿಗೆ ನೋಡಿ. ಇವಾಗ ನಾನು ಸೆಂಟ್ರದ್ ಹಾಕ್ತೆ, ಅಲ್ಲಿಂದ ನಾನು 3 ಇಂಚ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಅಲ್ಲಿಂದ 3 ಇಂಚ್ ತಗೊಂಡಿದ್ದೀನಿ ನಾನು. 3 ಇಂಚು ನೋಡಿ, ಕರೆಕ್ಟಾಗಿ ಆ ಲೈನ್ಗೆ ಕರೆಕ್ಟಾಗಿ ನಾನು ಮತ್ತೆ ತಿರ್ಗಾ ನೋಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ನನಗೆಲ್ಲ ಹತ್ರ 2 ಇಂಚಸ್ ಬಿಟ್ಟು ಮಾರ್ಕಿಂಗ್ ತಗೊಳ್ತಾ ಇದ್ದೀನಿ. ನಾವು ಈ ಸೆಂಟ್ರದು ಎಲ್ಲವುದು 2 ಇಂಚಸ್ ಬರಬೇಕು. 2 ಇಂಚಸ್ ಬಿಟ್ಟು ತಗೊಳ್ತಾ ಇದ್ದೀನಿ. ಈಗ ನಾನು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಅಂತ ಹೇಳಿದ್ರೆ ನಮಗೆ ಉದ್ದ ಬಂದು 4 ಇಂಚ್ ತಗೊಳ್ತೀನಿ. ಅದಕ್ಕೆ ಮುಂಚೆ ನಾನು ಫ್ರಂಟ್ ಭಾಗ ಕಟ್ಟಿಂಗ್ ಮಾಡಿರ್ತೀನಲ್ಲ ಅದನ್ನ ಅಳತೆ ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಸೆಂಟ್ರಲ್ ಟಕ್ ಹಿಡಿತೀವಲ್ಲ, ಆ ಟಕ್ಕನ್ನ ಎಷ್ಟು ನಾವು ಟಕ್ ಹಿಡಿಯೋದಕ್ಕೆ ಬಿಟ್ಟಿರ್ತೀವೋ ಆ ಟಕ್ಕನ್ನ ಬಿಟ್ಟು ಕರೆಕ್ಟಾಗಿ ಅಳತೆ ತಗೋಬೇಕು. ಆ ಟಕ್ಕನ್ನು ಹಿಡಿತೀವಲ್ಲ, ಹಾಗಾಗಿ ಅದರಲ್ಲಿ 2 ಇಂಚ್ ಲೆಸ್ ಮಾಡಿ ತಗೋಬೇಕು. 4 ಇಂಚ್ ಉದ್ದ ತಗೊಂಡಿದ್ದೀನಿ. ಈ ಕ್ರಾಸ್ ಬೆಲ್ಟ್ಗೆ ನಾನು ಮತ್ತೆ ತಿರ್ಗಾ ಈಗ 3 ಇಂಚ್ಗೆ ನಾನು ಶೇಪ್ ಹಾಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ತರ 3 ಇಂಚ್ಗೆ ಒಂದು ಶೇಪ್ ಹಾಕೊಳ್ತಾ ಇದ್ದೀನಿ. ಶೇಪ್ ಹಾಕೊಂಡು ಈ ತರ ಕ್ರಾಸ್ ಆಗಿ ಲೈನ್ ಹಾಕೊಳ್ತೀನಿ. ನಾನು 4 ಇಂಚು ಉದ್ದ ಕರೆಕ್ಟಾಗಿ ತಗೊಂಡಿರ್ತೀನಿ ಫ್ರೆಂಡ್ಸ್. ಕರೆಕ್ಟಾಗಿ ತಗೊಂಡು ಈ ತರ ಶೇಪ್ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಆಯ್ತು. ಹಾಗೆ ನಾನೊಂದು ಅಲ್ಲಿ ನ್ಯಾಚ್ ಹಾಕೊಳ್ತೀನಿ. ಯಾಕೆಂತಂದ್ರೆ ನನಗೆ ಗೊತ್ತಾಗುತ್ತೆ ನಾನು ಶೇಪ್ ಬಂದಿರೋದ್ರಿಂದ ಎರಡು ಕಡೆ ಒಂದೇ ತರ ಶೇಪ್ ಕಾಣಿಸುತ್ತೆ. ಹಾಗಾಗಿ ನ್ಯಾಚ್ ಹಾಕೊಂಡ್ರೆ ನನಗೆ ಈಸಿ ಆಗುತ್ತೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಹೇಳಿ. ನೋಡಿ, ಇವಾಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗಿಗೆ ಕೆಳಗಡೆ ಕರೆಕ್ಟಾಗಿ ಒಂದೇ ಲೆವೆಲಿಗೆ ಇದು ಮಾಡಬೇಕು. ಸ್ಲೀವ್ ಕೂಡ ಅಷ್ಟೇನೆ, ನಾವು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೋ ಅದೇ ತರ ಬ್ಲೌಸ್ ಅನ್ನ ಇಟ್ಕೊಂಡು ಉದ್ದ ಎಲ್ಲ ಕರೆಕ್ಟಾಗಿ ಅಳತೆ ತಗೊಂಡು ನೋಡಿ, ಆರ್ಮೋಲಿಂದ ಕರೆಕ್ಟಾಗಿ ಅಳತೆ ತಗೊಂಡು ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ಯಾಕೆಂತ ಹೇಳಿದ್ರೆ ನಾವು ಮೇಲ್ಗಡೆಗೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಮತ್ತೆ 1.5 ಇಂಚ್ ನಾನು ಯಾವುದೇ ಬ್ಲೌಸ್ ಆಗಲಿ ಬಟ್ಟೆ ಆಗಲಿ 1.5 2 ಇಂಚ್ ಬಿಡ್ತೀನಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಮಾರ್ಕಿಂಗ್ ಹಾಕೊಂಡು ನೋಡಿ, ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ನೋಡಿ, ಮೇಲ್ಗಡೆ ಒಂದು ಲೈನ್ ಹಾಕಿದ್ನಲ್ಲ, ಆ ಲೈನ್ ಬಂದು ಅದು ಸ್ಟಿಚಿಂಗ್ ಹೋಗುತ್ತೆ ನೋಡಿ. ಸ್ಟಿಚಿಂಗ್ ಹೋಗುತ್ತೆ, ಅದು ನಾರ್ಮಲ್ ಕರೆಕ್ಟಾಗಿ ನಮ್ಮ ಸ್ಟಿಚಿಂಗ್ ಅಲ್ಲಿಗೆ ಬರುತ್ತೆ. ಇನ್ನು ನಾವು ಕೆಳಗಡೆಗೆ ಕಟ್ಟಿಂಗ್ ಮಾಡ್ಕೊಂಡ್ರೆ, ಆ ಲೈನಿಗೆ ಕಟಿಂಗ್ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗುತ್ತೆ ಸ್ಟಿಚಿಂಗ್. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಮಾತಾಡೋದು ನಿಮಗೆ ಅರ್ಥ ಆಗುತ್ತಾ ಹೇಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಂದು ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಥರ ವಿಡಿಯೋಗಳನ್ನೆಲ್ಲ ಪ್ರಿನ್ಸ್ ಕಟ್ಟಿಂಗು
ಇನ್ನು ಕಟೋರಿ ಎಲ್ಲ ತರ ವಿಡಿಯೋಗಳನ್ನ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಏನು ನಮಗೆ ಕಡಿಮೆ ಬಟ್ಟೆ ಬಿದ್ದಿತ್ತಲ್ಲ, ಆ ಕಡಿಮೆ ಬಟ್ಟೆಗೆ ನಾನು ಅಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ ಕಟ್ಟಿಂಗ್ ಆಯ್ತು. ಈಗ ನಾನು ಮೇನ್ ಬಟ್ಟೆನು ಕಟ್ಟಿಂಗ್ ಮಾಡಬೇಕು. ಲೈನಿಂಗ್ ಬಟ್ಟೆನ ಇಟ್ಟು ಅದಕ್ಕೋಸ್ಕರ ನಾನು ಬಟ್ಟೆನ ಐರನ್ ಹಾಕೊಂಡು ಕರೆಕ್ಟಾಗಿ ಆ ಬಟ್ಟೆ ಮೇಲ್ಗಡೆ ನಾನು ಲೈನಿಂಗ್ ಬಟ್ಟೆ ಏನು ಕಟ್ಟಿಂಗ್ ಮಾಡಿದ್ದೀನಲ್ಲ ಅದನ್ನ ಇಟ್ಟು ಎಲ್ಲ ಯಾವುದಕ್ಕೂ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದೇ ಬ್ಲೌಸು ನಾನು ಕಟ್ಟಿಂಗು ಮಾಡಿದ್ದೀನಿ, ಸ್ಟಿಚಿಂಗು ಮಾಡಿದ್ದೀನಿ. ಇದರದೇ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ನಿಮಗೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನನಗೂ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗುತ್ತೆ, ಒಂದು ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ನನ್ನ ವಿಡಿಯೋನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್